ಟಾಕ್ಸಿಕ್ ಚಿತ್ರದ ಟೀಸರ್ ಕಂಟೆಂಟು ಅಪ್ರಾಪ್ತರಿಗೆ ಪೂರಕವಾಗಿಲ್ಲ ಅನ್ನುವಂಥ ದೂರಿನ ಜೊತೆಗೇನೆ ವಕೀಲರಾಗಿರೋ ಲೋಹಿತ್ ಹನುಮಪುರ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆದಾಗಿಂದ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಒಂದಷ್ಟು ಟೀಸರ್ ಕಂಟೆಂಟ್ ವಿಚಾರವಾಗಿ ಪರಾವಿರೋಧ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ವಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ಲೋಹಿತ್ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ನೀವು ದೂರನ್ನ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಕೊಟ್ರಿ, ಅದರಲ್ಲಿ ಬಹಳ ಸ್ಪೆಷಲ್ ಆಗಿ ಮೆನ್ಷನ್ ಕೂಡ ಮಾಡಿದ್ರಿ. ಸೆನ್ಸಾರ್ ಬೋರ್ಡು ಇನ್ನಾದರೂ ಎದ್ದೇಳಬೇಕು ಅಂತ. ಟೀಸರ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಟೀಸರ್ ಬಗ್ಗೆ ನನ್ನ ಫಸ್ಟ್ ರಿಯಾಕ್ಷನ್, ಅಶ್ಲೀಲತೆ ತುಂಬಿ ತುಳುಕಾಡ್ತಿದೆ ಸರ್. ಅದನ್ನು ಸಾಮಾನ್ಯ ವರ್ಗದವರು ಅಂತ ಒಂದು ಏನಾರ ಮಾಡಿದ್ರೆ ಮಾತ್ರ, ಅದನ್ನು ರೆಸ್ಟ್ರಿಕ್ಟೆಡ್ ವಿಡಿಯೋ ಅಂತ ಮಾಡಿದ್ರೆ ಮಾತ್ರ ನೋಡುವಂಥದ್ದು. ಕುಟುಂಬ ಸಮೇತ ನೋಡುವಂಥ ಟೀಸರ್ ಖಂಡಿತವಾಗ್ಲೂ ಅದಲ್ಲ. ಇದು ನನ್ನ ಅಭಿಪ್ರಾಯ ಸರ್. ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್. ದೂರಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡ್ತಾ ಇದ್ವಿ. ಇದು ಯಾವತ್ತೂ ಕೂಡ ಬಗೆಹರಿಯೋದೇ ಇಲ್ವಾ ಅಂತ ಅನ್ನಿಸ್ತು. ಇವತ್ತಿಂದನೇ ಬಗೆಹರಿಯುತ್ತೆ ಸರ್, ಈ ಹೋಪ್ಸ್ ನನಗಿದೆ. ಯಾಕೆಂದರೆ ಹೌದು, ಬಹಳಷ್ಟು ಸಿನಿಮಾಗಳು ಈಗಾಗಲೇ ತುಂಬ ಅಶ್ಲೀಲತೆಯನ್ನು ತೋರಿಸಿದ್ರು. ಅವಾಗ ಯಾಕೆ ಈ ಬಾ ಇಲ್ಲ, ಇವತ್ತು ಯಾಕೆ ಅಂತ ಹೇಳಿದ್ರೆ, ನಿರೀಕ್ಷಣೆ, ಎಕ್ಸ್ಪೆಕ್ಟೇಷನ್ನು, ಕರ್ನಾಟಕದ ಮಗ, ಈ ರೀತಿಯಾಗಿ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಡೇಟ್ಗಳನ್ನು, ಸಮಯಗಳನ್ನು ಕಾದು ನೋಡುವಂಥ ಜನರಿದ್ದರು. ನೀವು ನೋಡಿರ್ಬೋದು, ಇಷ್ಟು ರೆಕಾರ್ಡ್ ಇಂಟರ್ನೆಟ್ ಹೊಡೆದಿರುವಂಥದ್ದು ಟೀಸರ್ ಇದೆ. ಅಂದರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸವನ್ನು ಗಳಿಸಿರುವಂಥವ್ರು. ಸೊ ಇಂಥ ಒಂದು ವ್ಯಕ್ತಿತ್ವವನ್ನು ಇದ್ದಾಗ ಈ ಸೆನ್ಸಾರ್ ಮಂಡಳಿಯವರು ಇದನ್ನು ನೋಡಿ ಅಕಸ್ಮಾತ್ ಟೀಸರ್ನ ಬಿಡಬೇಕಂದಾಗ ನಾನು ಅಡಲ್ಟ್ ಕೊಡಬೇಕಾಗತ್ತೆ ಅನ್ನುವಂಥ ಪರಿಜ್ಞಾನ ಇರಬೇಕಾಗಿತ್ತು. ಯಾಕಂದರೆ ಎಷ್ಟು ನಟನೆ ಅಂಥದ್ದು ಟೀಸರ್ಸ್ಗಳು ಮನೆ ಮಕ್ಕಳುಗಳೆಲ್ಲ ನೋಡುವಂಥದ್ದೇ, ದೇಶದಲ್ಲಿ ನೋಡುವಂಥದ್ದೇ. ಸೊ ಹಾಗಾಗಿ ನನ್ನ ಜವಾಬ್ದಾರಿ, ನಾನೊಬ್ಬ IAS ಆಫೀಸರ್ ಆಗಿ, ಸೆನ್ಸಾರ್ ಮಂಡಳಿ ಅಧ್ಯಕ್ಷನಾಗಿ, CEO ಆಗಿ ನನ್ನ ಜವಾಬ್ದಾರಿ ಏನು ಅನ್ನೋದು ನೀನು ಮರ್ತೋದ್ರಲ್ಲ. ಒಬ್ಬ IAS ಆಫೀಸರ್ ನೀನು. ಸೊ ಇಲ್ಲ, ನಾನು ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಲೈಸೆನ್ಸ್ ಕೊಡ್ತೀನಿ, ಅಂತ ತೋರಿಸ್ತೀನಿ, ಅಂತ ಕೊಡ್ತೀನಿ, ನೀವು ನೋಡ್ಬೋದು. ಇಲ್ಲ, ಇದಕ್ಕೆ ನನಗೆ ಕಾನೂನೇ ಬರಲ್ಲ ಅಂತ ಹೇಳಿದ್ರೆ ಅದನ್ನು ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅನ್ನೋದೇ ಈ ಹೋರಾಟ ಸರ್. ಟಾಕ್ಸಿಕ್ ಸಿನಿಮಾದ ಮೇಲೆ ನನಗೇನಿಲ್ಲ. ಅವ್ರವ್ರ ನಿರ್ದೇಶನ, ಅವ್ರವ್ರ ಆಸೆ, ಅವ್ರವ್ರ ನಟನೆ, ಅವ್ರವ್ರ ಆಸೆ, ಅವ್ರ ದುಡ್ಡು, ಅವ್ರ ಸಮಸ್ಯೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಸಮಾಜದಲ್ಲಿ ಇರುವಂಥ ಕಾನೂನುಗಳಿದಾವಲ್ಲ ಸರ್, ಮಕ್ಕಳುಗಳಿಗಿರುವಂಥ ಕಾನೂನುಗಳು, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಲೇಬರು, ವಿವಿಂಗು. ಇವಾಗ ಟೊಬ್ಯಾಕೋನ ಇಂಥ ಕಡೆ ಮಾರಂಗಿಲ್ಲ, 18 ವರ್ಷದ ಮೇಲೆ ಕೊಡ್ತೀನಿ ಅಂತ ಹಾಕೊಂಡಿದ್ದೀರಾ. ಸಾರಾಯಿನ ಅಲ್ಲಿ ಮಕ್ಕಳು ಬರೋಂಗಿಲ್ಲ ಅಂತ ಕೊಟ್ಟಿದ್ದೀರಾ. ಅದೇ ರೀತಿ ಮಕ್ಕಳುಗಳು ಏನೇನು ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಕೂಡ ಇದ್ದಾವೆ. ಅದರ ಅರಿವು ಸೆನ್ಸಾರ್ ಮಂಡಳಿಗಿರಬೇಕು. ನಾವು ಇಲ್ಲ ಏನು ಬೇಕಾದ್ರೂ ಯೂಟ್ಯೂಬಲ್ಲಿ ನೋಡ್ಬೋದು ಅಂದರೆ, ಇನ್ನೂ ಹಂಗೆಲ್ಲ ಆಗಲ್ಲ, ರೆಸ್ಟ್ರಿಕ್ಟೆಡ್ ಅಂತ ತೋರಿಸ್ತಾರೆ ಅವರು. ಇವತ್ತು ಯೂಟ್ಯೂಬಲ್ಲಿ ನನಗೆ ಮಗು ರೈಮ್ಸು ಬರುತ್ತೆ, ರಾಮನ ದೇವಸ್ಥಾನವೂ ಬರುತ್ತೆ. ನಾನು ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ನೀನು ಅದನ್ನು ಅಳವಡಿಸ್ಕೊ, ಯಾವ್ದು ಬರಬೇಕು ಯಾರು ಬರಬಾರ್ದು ಅಂತ. ಅದ್ರ ಮೇಲೆ ಕಾಷನ್, ಫಸ್ಟು ಟೀಸರ್ ಬರೋ ಮುಂಚೆ ಅಡಲ್ಟ್ ವ್ಯೂಸ್, ಅಡಲ್ಟ್ ಓನ್ಲಿ ವಾರ್ನಿಂಗ್ ಅಂತ ಏನಾರು ಕೊಟ್ಟರೆ ಅದನ್ನು ನಾವು ನಮ್ಮನೆ ಮಕ್ಕಳುಗಳನ್ನು ಅಥವಾ ಸಮಾಜವನ್ನು ನಾವು ಕಾಪಾಡ್ಕೊತೀವಿ. ನೀನು ಕಾನೂನೇ ಉಪಯೋಗಿಸ್ಕೊಂತಿಲ್ಲಲ್ಲಪ್ಪ, ನೀನು ಬಿಟ್ಬಿಟ್ಟಿದ್ಯಾ. ಹಾಗಾಗಿ ಈ ಒಂದು ಪತ್ರ ಕೊಟ್ಟಿದ್ದೀವಿ. 7 ದಿನ ನೋಟಿಸು ಸರ್. 7 ದಿನ ನಂತರ ನಾವು ಕೋರ್ಟ್ಗೆ ಹೋಗಬೇಕಾಗತ್ತೆ. ದೇಶದಲ್ಲಿರುವಂಥ ಎಲ್ಲರೂ ಕೂಡ ಸಾರ್ವಜನಿಕರು ಇದ್ರ ಬಗ್ಗೆ ಈಗಾಗಲೇ ಮಾತಾಡ್ತಿದ್ದಾರೆ. ಅಂದರೆ ನನ್ನ ಪತ್ರ, ನನ್ನ ಕಂಪ್ಲೇಂಟ್ ಅಂತಲ್ಲ. ಇದಕ್ಕೆ ಮುಂಚೆನೇ ಇದೊಂದು ಬಂದಾಗ, ಈ ರೀತಿಯಾಗಿ ಒಂದು ವಿಷಯ ಬಂದಾಗ ಅದನ್ನು ನೋಡಿ ಕಾಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಏನಪ್ಪ ಹಿಂಗಾಗೋಯ್ತು, ವಾಟ್ ಈಸ್ ದಿಸ್ ಅಂತಲೂ ಕೇಳ್ತಾ ಇದ್ದಾರೆ. ತಂದೆ ತಾಯಿಗಳು ಬೇಜಾರು ಮಾಡ್ಕೊಂಡಿದ್ದಾರೆ. ಮಕ್ಕಳು ನಮ್ಮ ಅಪ್ಪ ಅಮ್ಮನ ಜೊತೆ ಓಪನ್ ಮಾಡಿಬಿಟ್ಟು ಬೇಜಾರಾಯಿತು ಅಂತ ಹೇಳೋರು ಇದ್ದಾರೆ, ಮುಜುಗರ ಪಡೋರು ಇದ್ದಾರೆ. ಮಕ್ಕಳುಗಳನ್ನ ನಾವು ಸಿನಿಮಾ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಈಗಾಗಲೇ ಅಂದ್ಕೊಂಡಿದ್ದಾರೆ. ಸೊ ಇವೆಲ್ಲವನ್ನೂ ಕೂಡ ತಪ್ಪು ಮಾಡಿರೋಂಥದ್ದು ಸೆನ್ಸಾರ್ ಮಂಡಳಿ. ಇದನ್ನು ನಾವು ಇನ್ನೂ ಬೆಳೆಯಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸೆನ್ಸಾರ್ ಮಂಡಳಿ ಇರುವಂಥ ಅಕ್ರಮಗಳು ಈಗಾಗಲೇ ನಮ್ಗೆ ಗೊತ್ತಿದೆ ಸರ್. ದುಡ್ಡು ಕೊಟ್ಟರೆ ಏನು ಏನು ಬೇಕಾದ್ರೂ ಮಾಡ್ತಾರೆ. ಟೀಸರ್ಸ್ಗಳು ಬರಬೇಕಂದಾಗ ಇದು ಸಿನಿಮಾದ ಒಂದು ಅಂಗ. ಟೀಸರು ಸಿನಿಮಾದಲ್ಲಿ ತೋರಿಸಿರೋದೇನು, ಸಿನಿಮಾದಲ್ಲಿ ನಿಲ್ದಿರೋ ಟೀಸರ್ ಇದು ಅದರದ್ದು ಒಂದು ತಾನೇ. ಅದ್ರ ಇಂಪಾರ್ಟೆಂಟ್ ಪ್ರಮುಖವಾದ ಪಾತ್ರವನ್ನೇ ಟೀಸರಿಂದ ತೋರಿಸೋದು. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್, ನೀವು ಸಿನಿಮಾದಲ್ಲಿ ಇದ್ದಿದ್ದೆ ಬನ್ನಿ ಒಳಗಡೆ ಅಂತ. ಅದಕ್ಕೆ ನೀನು ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ಅಂದರೆ ಸಿನಿಮಾದಲ್ಲಿ ನೀನು ರಿಸ್ಟ್ರಿಕ್ಷನ್ ಮಾಡೋದು, ನೀನು ಬದನೇಕಾಯಿ ಬೇಡ, ಬೇಕಾಗಿಲ್ಲ. ಹಾಗಾಗಿ ಇದನ್ನು ನೀವು ಈಗಲೇ ಅಮೆಂಡ್ಮೆಂಟ್ ಮಾಡಬೇಕು. ಯಾರ್ಯಾರು ಅಮೆಂಡ್ ಮಾಡೋವಂಥ ಶಕ್ತಿಗಳಿದಾವೋ ಅವೆಲ್ಲವೂ ನಮ್ಗೆ ಗೊತ್ತಿದೆ. ಅವ್ರಿಗೆಲ್ಲರೂ ಕೂಡ ರೆಪ್ರೆಸೆಂಟೇಷನ್ ಕೊಡ್ತೀವಿ. ಆಗಲೇ ಅಂದರೆ ಕೋರ್ಟ್ಗೂ ಹೋಗ್ತೀವಿ. ಸಮಾಜದಲ್ಲಿ ಏನು ಮಾಡಬೇಕು ಹೋರಾಟವನ್ನು ಅದನ್ನು ಕೂಡ ಮಾಡೋಕ್ಕೆ ನಾವು ತಯಾರಿದ್ದೀವಿ ಸರ್. ಬಟ್ ಇದು ನಾಟ್ ಅಗೇನ್ಸ್ಟ್ ದ ಪರ್ಟಿಕ್ಯುಲರ್ ಟಾಕ್ಸಿಕ್ ಮೂವಿ, ನಾಟ್ ಅಗೇನ್ಸ್ಟ್ ದ ಯಶ್. ಅವರ ಒಂದು ಉದಾಹರಣೆಯ ಮೇಲೆ ಈ ಒಂದು ಪತ್ರ. ಇದೇ ಥರ ಆಗಿರೋವಂಥದ್ದು ಮುಂದೆ ಯಾವುದೂ ಆಗಬಾರ್ದು ಅನ್ನೋದು ಈ ಅಭಿಪ್ರಾಯ ಸರ್. ಮುಖ್ಯವಾಗಿ ಯೂಟ್ಯೂಬು ಸೆನ್ಸಾರ್ನ ಪರಿಧಿಗೆ ಬರೋದಿಲ್ಲ. ನಾವು ನೋಡ್ತಾ ಇರ್ತೀವಿ ಇತ್ತೀಚೆಗೆ ಫ್ರೀ ಕಂಟೆಂಟ್ ಅನ್ನೋಂಥ ಒಂದು ಲೇಬಲ್ ಇಟ್ಕೊಂಡು ಕೈಯಲ್ಲಿ ಮೊಬೈಲ್ ಇರುತ್ತೆ, ನಮಗೆ ಬೇಕಾದ ಹಾಗೆ ವಿಡಿಯೋಗಳನ್ನು ಮಾಡೋದು, ಕಂಟೆಂಟ್ಗಳನ್ನು ಹಾಕೋದು ಮಾಡಲಾಗ್ತಾ ಇದೆ. ಕೆಲವರು ಅದನ್ನು ವಿರೋಧಿಸ್ತಾನೂ ಬಂದಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಒಬ್ಬ ವಕೀಲರಾಗಿ ಏನು ಹೇಳ್ತೀರಾ ನೀವು? ಯೂಟ್ಯೂಬ್ ಪರ್ವಿ ಒಳಗಡೆ ನಾನು ಬರಲ್ಲ ಅನ್ನೋದು ದೇಶದ ಕಾನೂನಿನ ಡೆವಲಪ್ ಆಗಿಲ್ಲ ಅಂತ ಹೇಳೋವಂಥದ್ದು. ಅಂದರೆ ನಾಳೆ ಬೆಳಗ್ಗೆ ಯಾವುದೋ ಒಂದು ಮೊಬೈಲ್ ಅಪ್ಲಿಕೇಶನ್ ಬರ್ತವೆ, ಬೆಟ್ಟಿಂಗ್ಸ್ ಬರ್ತವೆ, ಎಲ್ಲ ಆ್ಯಪ್ಗಳು ಬಂದವು. ಅದೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕಾನೂನು ತಗೊಂಬಂದ್ರಿ.
ಎಲ್ಲ ಕೊಳ್ಳೆ ಹೊಡೆದು ಎಲ್ಲ ದುಡ್ಡು ತೊಗೊಂಡು ಹೋದ್ಮೇಲೆ ಅಲ್ಲಿರೋರು ಇವ್ರ ಮೇಲೆ ಇದು ಮಾಡಿದ್ರಿ. ವೈ ನಾಟ್ ಪ್ರಿಮೆಚ್ಯೂರ್? ಮೊದಲೇ ಇದಕ್ಕೆ ಯಾಕೆ ನೀವು ಪ್ರಿಪ್ರೇಷನ್ಸ್ ಇಲ್ಲ? ಇನ್ನೂ ಡೆವಲಪಿಂಗ್ ಏನಾ? ವೆನ್ ಈಸ್ ಡೆವಲಪ್ಡ್? ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸ್. ಯೂಟ್ಯೂಬ್ ಯಾವುದೇ ಒಂದು ನ್ಯೂಸ್ ಚಾನಲ್ಸ್ಗಿಂತ ಜಾಸ್ತಿ ಇವತ್ತು ನಾವು ಯೂಟ್ಯೂಬ್, ಫೇಸ್ಬುಕ್ಸ್ ಅಲ್ಲಿ ಬರುವಂಥದ್ದೇ ನೋಡ್ತೀವಿ. ಮತ್ತು ಟೀಸರ್ನ ನೀವು ರಿಲೀಸ್ ಮಾಡ್ತಿರೋದು ಅದರಲ್ಲೇ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಮೂವಿ ಟೀಸರ್ ಅನ್ನೋದನ್ನ ನೀನು ರಿಲೀಸ್ ಮಾಡ್ತಿರೋದು ಎಲ್ಲಿ? ಅದೇ ಮಾಧ್ಯಮದಲ್ಲಿ. ಅದು ನೀನು ಮಾಡಿಕೊಂಡು ಕಾನೂನು ತೊಗೊಂಬರೋದೇನು ದೊಡ್ಡದಲ್ಲ. ಈಗ IPCನ ತಿದ್ದುಪಡಿ ಮಾಡಿದ್ದೀವಿ ಸರ್, CRPC ಅನ್ನೋದನ್ನ ತಿದ್ದುಪಡಿ ಮಾಡಿದ್ದೀವಿ. ಸೊ ಇದನ್ನು ಅದರೊಳಗಡೆ ಅಳವಡಿಸ್ಕೊಳ್ಳುವಂಥದ್ದು ಯಾವುದೇ ಕಷ್ಟದ ಕೆಲಸ ಅಲ್ಲ. ಬೇಕು ಅಂತ ನೆಗ್ಲಿಜಿಬಲ್ ಆಗಿ ಸಮಾಜ ಬಗ್ಗೆ ಕಾಳಜಿ ಇಲ್ದಿರ ಹಾಗೆ ಮಾಡಿದ್ದಾರೆ, ಅದನ್ನು ತೊಗೊಂಬಂದು ಸರಿ ಮಾಡಿಸೋಣ ಸರ್. ಹಾಗಾಗಿ ನನ್ನ ಒಂದು ಆ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ. ಆನ್ ದಿ ಅದರ್ ಸೈಡ್, ಈಗ ಯಶ್ ಅವರ ಅಭಿಮಾನಿಗಳು ನಿಮಗೆ ತಿರುಗಿ ಬೀಳೋವಂಥ ಚಾನ್ಸಸ್ಗಳು ಇರುತ್ತೆ. ಏನಕ್ಕಂದರೆ ಒಂದಷ್ಟು ಬೆಳಗ್ಗೆಯಿಂದ ಕಮೆಂಟ್ಗಳನ್ನ ನೋಡ್ತಾ ಇದ್ದೀವಿ. ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಗ ಟೀಕೆ ಟಿಪ್ಪಣಿಗಳು ಬರೋದು ಸಹಜ ಅಂತ. ಇದ್ರ ಬಗ್ಗೆ ನಿಮ್ಮ ಡೈರೆಕ್ಟ್ ರಿಯಾಕ್ಷನ್? ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ ಅದಕ್ಕೆ. ಡೈರೆಕ್ಟ್ ಯಾಕೆ ರಿಯಾಕ್ಷನ್? ಈಗ ನಾನು ಸಮಾಜಕ್ಕೆ ನಾನು ಮಾಡ್ತಾ ಇರೋವಂಥದ್ದು ಯಶ್ ವಿರುದ್ಧ ಅಲ್ಲ, ಆ್ಯಂಡ್ ಅದ್ರ ಬಗ್ಗೆ ಏನು ಯೋಚನೆನೂ ಮಾಡ್ತಾ ಇಲ್ಲ. ತಿರುಗಿ ಬೀಳೋವಂಥದ್ದು ಅಂದರೆ ಖಂಡಿತ ಖುಷಿ. ತಿರುಗಿ ಬಿದ್ದಾಗಲೇ ತಾನೇ ಅದು ಅರ್ಥ ಗೊತ್ತಾಗುವಂಥದ್ದು. ನಾವು ಅವರು ಈ ಉತ್ತರ ಏನು ಕೊಡಬೇಕು ಆ ಉತ್ತರ ಕೊಟ್ಟೇ ಕೊಡ್ತೀವಿ. ಆಮೇಲೆ ನೋಡಿ, ಈ ಕಾಮೆಂಟ್ಸ್ಗಳು, ಮೊಬೈಲ್ನಲ್ಲಿ ಆಗುವಂಥ ಕಾಮೆಂಟ್ಸ್ಗಳು ಅಥವಾ ಇದಕ್ಕೆಲ್ಲ ಆ ಮೆಚುರಿಟಿ ಲೆವೆಲ್ ದಾಟಿ ಹೋಗಿದ್ದೀನಿ, ಪರ್ಸ್ನಲಿ ಹೇಳ್ತಾ ಇರೋವಂಥದ್ದು. ಅದನ್ನೆಲ್ಲ ನೋಡ್ತೀವಿ ಅಷ್ಟೇ. ಬಟ್ ನನ್ನ ಗುರಿ ಕರೆಕ್ಟಾಗಿದೆ ಅಂತ ನನಗೆ ಗೊತ್ತಿದೆ. ಪೋಷಕರಾಗಲಿ ಅಥವಾ ಇದು ನೋಡಿರೋರಂಥರಾಗಲಿ, ವಿದ್ಯಾವಂತರಾಗಲಿ ಅಥವಾ ಸಮಾಜದಲ್ಲಿರುವಂಥದ್ದು ಸರಿ ತಪ್ಪು ಅನ್ನೋ ಬಗ್ಗೆ ಆಲೋಚನೆ ಮಾಡೋರಾಗಲಿ, ಅವರೆಲ್ಲ ನನ್ನ ಪರವಾಗಿದ್ದಾರೆ ಅನ್ನೋದಂತೂ ನನಗೆ ಗೊತ್ತಿದೆ ಸರ್. ಅದಂತೂ ಗೊತ್ತಿದೆ. ಯಾಕಂದರೆ ನನ್ನ ಗುರಿನೇ ಕರೆಕ್ಟಾಗಿದೆ, ನನ್ನ ಉದ್ದೇಶನೇ ಕರೆಕ್ಟಾಗಿದೆ, ನಾನೇನು ತಪ್ಪು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಗಿಮೆಂಟ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಐ ಡೋಂಟ್ ವರಿ. ತಿರುಗಿ ಬೀಳೋವಂಥದ್ದು ಅವಶ್ಯಕತೆಯೂ ಇಲ್ಲ. ತಿರುಗಿ ಬಿದ್ದರೆ ಅದಕ್ಕೆ ಉತ್ತರನೂ ಕೊಡುವಂಥ ಶಕ್ತಿನೂ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ನೋ ಪ್ರಾಬ್ಲಮ್. ಲೆಟ್ ಅಸ್ ಅದನ್ನು ತೊಗೊಳ್ಳೋಣ, ಆಕ್ಸೆಪ್ಟ್ ಮಾಡೋಣ. ಕೊನೆಯದಾಗಿ, ಈಗ ಜನನಾಯಕನ್ ಕೂಡ ಸೆನ್ಸಾರ್ ಬೋರ್ಡ್ ಮೆಟ್ಲು ಹತ್ತಿದೆ. ಹೈಕೋರ್ಟಲ್ಲಿ ಇನ್ನೂ ಕೂಡ ವರ್ಡಿಕ್ಟ್ ಬಂದಿಲ್ಲ. 21ಕ್ಕೆ ಪೋಸ್ಟ್ಪೋನ್ ಆಗಿದೆ. ಅಲ್ಲೂ ಕೂಡ ವಿಚಾರಣೆ ಹಂತದಲ್ಲಿ ಇದೆ. 21ಕ್ಕೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರಕ್ರಿಯೆಗಳಲ್ಲಿ ಸೆನ್ಸಾರ್ ಬೋರ್ಡ್ ಮೇಲೂ ಕೂಡ ಒಂದಷ್ಟು ಕ್ರಿಟಿಸಿಸಮ್ಗಳು ಬರ್ತಾ ಇದೆ. ಸೆನ್ಸಾರ್ ಬೋರ್ಡ್ನ ಪ್ರೋಸೆಸ್ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸೆನ್ಸಾರ್ ಬೋರ್ಡನ್ನು ಅದು ದೇಶದಲ್ಲಿ ಪ್ರಮುಖವಾದ ಪಾತ್ರವನ್ನು ಇಟ್ಕೊಳ್ಳುತ್ತೆ ಸರ್. ಅಲ್ಲಿ ಯಾಕಂದರೆ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಯೂಟ್ಯೂಬಲ್ಲಿ ಬರುವಂಥದ್ದು ಬೇಗ ಇಂಪ್ಯಾಕ್ಟ್ ಆಗ್ತವೆ. ಜನ ನಾನು ಅದೇ ರೀತಿ ಆಗಬೇಕು ಅಂತ ಬಯಸ್ತಾರೆ. ದುಡ್ಡು ಮಾಡಬೇಕಾಗಿರೋದು, ಓದಬೇಕಾಗಿರೋದು ಅಥವಾ ಎಷ್ಟೋ ಒಂದು ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ನಾನು ಆಚೆ ಬರುವಂಥದ್ದನ್ನೆಲ್ಲವೂ ಕೂಡ ತೋರಿಸ್ತಾರೆ. ಬೇಗ ಇಂಪ್ಯಾಕ್ಟ್ ಆಗ್ತೀವಿ. ಮನುಷ್ಯನ ಮೆದುಳೇ ಹಾಗೆ. ಸ್ಕ್ರೀನ್ಸ್ಗಳು ನೋಡಿರೋದನ್ನ ನಾವು ಬೇಗ ಅಡಾಪ್ಟ್ ಮಾಡ್ಕೊತೀವಿ. ಅದನ್ನು ಯಾವ ರೀತಿ ದೇಶಕ್ಕೆ ಉತ್ತಮವಾಗಿ ತರಬೇಕು ಅನ್ನೋವಂಥ ಉದ್ದೇಶವಾಗಿರುವಂಥದ್ದೇ ಸೆನ್ಸಾರ್ ಮಂಡಳಿ. ಅದನ್ನ ಎಲ್ಲೋ ಒಂದು ಕಡೆ ಮೂಟೆ ಕಟ್ಟಿ ಬಿಸಾಕ್ಬಿಟ್ಟು ಯಾರ್ಯಾರು ಡೈರೆಕ್ಟರ್ಗಳು ದುಡ್ಡು ಕೊಡ್ತಾರೋ, ಪ್ರೊಡ್ಯೂಸರ್ಗಳು ದುಡ್ಡು ಕೊಡ್ತಾರೋ, ಏನೇ ಇದ್ರೂ ಪರವಾಗಿಲ್ಲ, ನಾನು ದೇಶದ ಕಾನೂನು ಬಗ್ಗೆ ಅಳವಡಿಸ್ಕೊಳ್ಳಲ್ಲ, ನಡ್ಕೊಂಡು ಹೋಗಲಿ ಬಿಡು, ನನಗೆ ಒಂದು 100 ಫ್ರೀ ಟಿಕೆಟ್ ಬರುತ್ತೆ, ನನಗೆ ಸೂಪರ್ ಸ್ಟಾರ್ಗಳು ಬಂದು ಕಾಲು ಮುಗಿತಾರೆ, ಕೈ ಮುಗಿತಾರೆ, ಪಾರ್ಟಿಗಳು ಕರೀತಾರೆ, ನಾವು ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ನಾವು ಆರಾಮಾಗಿದ್ದೀವಿ, ಗೌರ್ಮೆಂಟ್ ಕಾರ್ ಕೊಟ್ಟಿದೆ, ಪ್ರೊಟೆಕ್ಷನ್ನು, ಆರಾಮಾಗಿದ್ದೀವಿ ಅಂತ ಹೇಳಿ ಮಾಡೋ ಅಂಥವ್ರಿಗೆ ಬುದ್ಧಿ ಕಲಿಸುವಂಥ ಸಮಯ ಇದು ಬಂದಿದೆ ಸರ್. ಹಾಗಾಗಿ ಹೈಕೋರ್ಟ್ನಲ್ಲೂ ಕೂಡ ಖಂಡಿತವಾಗ್ಲೂ ಚೀಮಾರಿ ಆಗ್ತಾರೆ. ಅದೇ ರೀತಿ ಮುಂದೆನೂ ಕೂಡ ತಿದ್ದುಪಡಿ ಆಗಿ ಅಲ್ಲಿ ಬರೋರು ಬೈದಿಂದ ಜವಾಬ್ದಾರಿ ಸ್ಥಾನದಲ್ಲಿ ಕುಂತ್ಕೊಂಡು ಎಲ್ಲ ಸಿನಿಮಾ ನೋಡಿ ಏನು ಮಾಡಬೇಕು ಅಂತ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದೇ ನನ್ನ ಉದ್ದೇಶ ಆಗಿದೆ ಸರ್. ಅದೇ ಆಗುತ್ತೆ ಅನ್ನೋದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇವಿಷ್ಟು ವಕೀಲರಾಗಿರೋ ಲೋಹಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.